ಪ್ರಭಾ ಡ್ಯಾಮ್ನಿಂದ ನೀರು ಎಷ್ಟು ಬಿಟ್ಟಾರು, ಎಷ್ಟು ಎಲ್ಲೆಲ್ಲಿ ಊರೊಳಗೆ ಹೋಗ್ಯಾವ ಅಂತ ಸರ್ವೆ ಮಾಡಿರಿ ಈಗ? ಮಾಡಿವ್ ಸರ್, ನಾನು ಹೋಗಿದ್ದೀನಿ ಸರ್ ನಿನ್ನೆ. ಈಗ ಪ್ರೆಸೆಂಟ್ ಯಾವ್ದು ಮನೆಯೊಳಗೆ ನೀರ್ ಹೋಗಿಲ್ಲ ಸರ್, ಮನ್ಯಾಗ ಎಂಟರ್ ಆಗಿಲ್ಲ ಸರ್ ನೀರ. ಸಂಗಳದೊಳಗ ಈಗ ಜಸ್ಟ್ ಬಂದ್ ಓನ್ಯಾಗ ಬಂದ್ ನೀರ್ ಹತ್ತಿತ್ ಸರ್. ಈಗ ಪ್ರೆಸೆಂಟ್ ಔಟ್ಫ್ಲೋ 15,000 ಕ್ಯೂಸೆಕ್ಸ್ ಐತಿ ಸರ್. ಹೌದು. ಆಮೇಲೆ ನಿನ್ನೆ ಸರ್ ಆಕ್ಚುಲಿ ಇನ್ಫ್ಲೋ ರೀ ಸರ್, ಡ್ಯಾಮ್ ಇಂದ ಒಳಹರಿವು ಏನೈತಲ್ರಿ 24,400 ಐತಿ ಸರ್ ನಿನ್ನೆ. ಇವತ್ತು ಬೆಳಿಗ್ಗೆ ಅದು 19,000 ಆಗೈತೆ ಸರ್. ಅಂದ್ರೆ 5,000 ಕ್ಯೂಸೆಕ್ಸ್ ಕಡಿಮೆ ಐತಿ. ಮಳಿ ನೋಡ್ರಿ ಯಾವಾಗ ಟೈಮ್ ಹೆಚ್ಚಾಕತ್ತು. ಈಗ ಮೊನ್ನೆ ಕಳೆದ 4-5 ದಿವಸದಿಂದ 7,000 ಬಂದಿತ್ತು. 7,000 ಬಂದು ಮತ್ತೆ ಏಕ್ದಮ್ 20ಕ್ಕೆ ಬಂತು, 15, 20ಕ್ಕೆ ಬಂತು, 24ಕ್ಕೆ ಬಂತು, 25ಕ್ಕೆ ಬಂತು. ಹೇಳಕ್ ಬರೋದಿಲ್ಲ ಮಳೆ ಯಾವಾಗ ಕರಾವಳಿ ಮತ್ತು ಮಲೆನಾಡು ಪ್ರದೇಶ ಯಾವಾಗ ಹೇಳಕ್ ಬರೋದಿಲ್ಲ. ಈಗ ನೀವೇನು ಸರ್ವೆ ಮಾಡಿರಿ ಈಗ ಕ್ರಾಪ್? ಸರ್ ಸರ್ವೆ ಏನು ಮಾಡಿಲ್ರಿ, ನೀರ್ ಇಳಿಬೇಕ್ರಿ. ಈಗೇನು ನೀರ್ ಅಲ್ಲಲ್ಲ ಇರ್ಲಿ, ಎಲ್ಲ ಹಳ್ಳಿಗಳಿಗೂ ರೈತ ಮುಖಂಡರಿಗೆ ಸಮಾಧಾನ ಹೇಳಿಕೇಸಿ ತಲಾಟಿ ಸರ್ಕಲ್ ನೀವೇನು ನದಿ ಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಎಲ್ಲ ಕಡೆ ವಿಸಿಟ್ ಕೊಡ್ರಿ. ನಿಮ್ಮ ಜಿಲ್ಲಾಧಿಕಾರಿಗಳು ಎಲ್ಲಿ ಯಾಕಂತಂದ್ರೆ ಅವರಾದಿ ಅಂತ ಹಿಡ್ಕೊಂಡು 1.5 ಕಿಲೋಮೀಟರ್ದ 2 ಕಿಲೋಮೀಟರ್ ರೋಡ್ ಮಟ್ಟ ನೀರು ಬಂದತ್ತಿದೆ. ಹತ್ತಿ ಹೋಗಿದ್ನಲ್ಲ ಸರ್ ನಿನ್ನೆ ಸಾಯಂಕಾಲ ಸರ್. ನಿನ್ನೆ ಮಧ್ಯಾಹ್ನ 1 ಗಂಟೆ ಇದ್ದರೆ ಸಾಯಂಕಾಲ ಹೆಚ್ಚು ಕಡಿಮೆ 7-8 ತನಕ ನಾನು 4-5 ಹಳ್ಳಿ ತಿರುಗಾಡೇನಿ ಸರ್. ಅವೇನೀಗ ಇಲ್ಲ ಬಂದ್ರು ಅದು ಹಂಗ ಹೋಗ್ಬಿಟ್ರ ಅಂತ ಹೇಳಿದ್ರು. ಬಂದಿದ್ದು ನಾನು ಈಗ ಅವರಾದಿ ವಿಸಿಟ್ ಮಾಡ್ಬೇಕು ಸರ್. ಈಗ ಬೇರೆ ಏನು ಮಾಡಕ್ ಬರಂಗಿಲ್ರಿ. ನೀರು ಒಂದು ಸ್ವಲ್ಪ ಸರಿ ತಂದ್ರೆ ಸರ್. ಅಲ್ಲಲ್ಲ ಈ ಕಡೆ ಮಾಡೋಣ ಅದನ್ನ ನೀರು ಇಳಿದ ಮ್ಯಾಗ ಮಾಡ್ರಿ ಅದನ್ನ. ಈಗ ಜನರಿಗೆ ಮುಂಜಾಗ್ರತವಾಗಿ ಅವ್ರ ಧೈರ್ಯ ತುಂಬಬೇಕಲ್ಲ. ನಾವು ಧೈರ್ಯ ತುಂಬಬೇಕಲ್ಲ. ನಾವು ನೀವು ಕೂಡ ಅಧಿಕಾರಿ ಜನಪ್ರತಿನಿಧಿಗಳು ಬಂದು ಧೈರ್ಯ ತುಂಬಬೇಕಲ್ಲ ಅವ್ರಿಗೆ.